ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮರ್ಮ ಚಿಕಿತ್ಸೆ ಅಂದರೆ ಏನು. ನನ್ನನ್ನು ನಾನು ಪರಿಚಯ ಮಾಡ್ಕೋಬೇಕಾದ್ರೆ ಹೇಳ್ತೀನಿ, ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಅಂತಂದು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಯುರ್ವೇದ ಚಿಕಿತ್ಸೆ ಅಂದರೆ ಏನು ಅಂತ. ಮರ್ಮ ಚಿಕಿತ್ಸೆ ಅಂದರೆ ಸಾಮಾನ್ಯವಾಗಿ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಆ ವಿಚಾರವಾಗಿ ತಿಳ್ಕೊಳೋಕ್ಕೆ ಪ್ರಯತ್ನ ಪಡೋಣ. ವೀಕ್ಷಕರೇ, ಮರ್ಮ ಚಿಕಿತ್ಸೆ ಅಂದರೆ ಏನು? ಈ ಮರ್ಮ ಚಿಕಿತ್ಸೆಯನ್ನು ಕಂಡುಹಿಡಿದಿದ್ದು ಮೊಟ್ಟ ಮೊದಲು ಅಗಸ್ತ್ಯ ಮುನಿಗಳು. ಯುದ್ಧ ಕಾಲದಲ್ಲಿ ಬಳಕೆ ಮಾಡುವಂತಹ ಒಂದು ಚಿಕಿತ್ಸಾ ಕ್ರಮ. ಯುದ್ಧದ ಜೊತೆಗೆ ಅಂದರೆ ಈ ಕಲ್ಲರೈಪಯಟ್ಟು ಅಂತ ಇರ್ತದೆ, ಆ ಒಂದು ಚಿಕಿತ್ಸೆಯ ಜೊತೆಗೆ ಈ ಮರ್ಮ ಚಿಕಿತ್ಸೆಯನ್ನು ಕೂಡ ಕಂಡುಹಿಡಿದರು. ಯುದ್ಧ ಭೂಮಿಯಲ್ಲಿ ಕುದುರೆ ಮೇಲೆ, ಆನೆ ಮೇಲಿಂದ ಬಿದ್ದು ಕೈಯು ಕಾಲು ಮುರ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಔಷಧಿ ಚಿಕಿತ್ಸೆಯನ್ನು ಕೊಡಲಿಕ್ಕಾಗಲಿ, ಶಸ್ತ್ರಚಿಕಿತ್ಸೆಯನ್ನು ಕೊಡಲಿಕ್ಕಾಗಲಿ, ಅಥವಾ ಯಾವುದೇ ರೀತಿಯ ಲೇಪಗಳನ್ನು ಬಳಕೆ ಮಾಡಲಿಕ್ಕಾಗಲಿ ಕಾಲಾವಕಾಶ ಇರಲ್ಲ ವಾರ್ಫೀಲ್ಡಲ್ಲಿ, ಯುದ್ಧ ಭೂಮಿಯಲ್ಲಿ. ಅಂಥ ಸಂದರ್ಭದಲ್ಲಿ ಈ ಮರ್ಮ ಚಿಕಿತ್ಸೆಯನ್ನು ಬಳಕೆ ಮಾಡಿ ಪೇಷಂಟಿಗೆ ಅಂದರೆ ಆ ಸೈನಿಕನಿಗೆ ಆಗಿರುವಂತಹ ನೋವನ್ನು ತಕ್ಷಣ ನಿವಾರಣೆ ಮಾಡಿ ಯುದ್ಧಕ್ಕೆ ಕಳಿಸುವಂತಹ ಒಂದು ಕಲೆ, ಚಿಕಿತ್ಸಾ ಪದ್ಧತಿ, ಅದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ 108 ಮರ್ಮಸ್ಥಾನಗಳಿವೆ. ಆ ಮರ್ಮಸ್ಥಾನಗಳನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ, ಆ್ಯಕ್ಟಿವೇಟ್ ಮಾಡೋದ್ರಿಂದ ಅಲ್ಲಿಗೆ ರಕ್ತ ಸಂಚಾರ ಹೆಚ್ಚಾಗಿ ತಕ್ಷಣ ವಿತೌಟ್ ಯೂಸಿಂಗ್ ಎನಿ ಮೆಡಿಕೇಷನ್ಸ್ ನಾವು ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ. 109ನೇಯದು ಮನಸ್ಸು. 109ನೆಯ ಮರ್ಮಸ್ಥಾನ ಮನಸ್ಸು. ಆ ಮನಸ್ಸನ್ನು ಕೂಡ ಹತೋಟಿಗೆ ತಗೊಂಡು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಒಂದು ಚಿಕಿತ್ಸೆ ನಮ್ಮ ಭಾರತ ದೇಶದಲ್ಲಿಯೇ ಹುಟ್ಟಿದ ಆಗಿದ್ದೂ ಕೂಡ ಇದು ನಶಿಸಿ ಹೋಗ್ತಾ ಇದೆ. ಕೆಲವು ವಂಶ ಪಾರಂಪರ್ಯವಾಗಿ ಕೆಲವು ಫ್ಯಾಮಿಲಿಗಳಲ್ಲಿ ಈ ಮರ್ಮ ಚಿಕಿತ್ಸೆ ಉಳ್ಕೊಂಡಿದೆ. ಈ ಮರ್ಮ ಚಿಕಿತ್ಸೆನ ಯಾವ ರೀತಿ ನಾವು ಕೊಡ್ತೇವೆ ಅನ್ನೋದು ಸುಲಭ ಆಯುರ್ವೇದ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗಿ ತೋರಿಸ್ತೇವೆ. ನಮ್ಮಲ್ಲಿ ಬಂದಿರೋಂತಹ ಪೇಷಂಟ್ಸ್ಗಳಿಗೆ ಲೈವ್ ಆಗಿ ಟ್ರೀಟ್ಮೆಂಟ್ ಮಾಡಿ ಆ ಕ್ಷಣಕ್ಕೆ ನೋವನ್ನು ಕಮ್ಮಿ ಆಗೋಂಥ ಉದಾಹರಣೆಗಳನ್ನು ತಾವು ನೋಡ್ಬೋದು. ಈ ಒಂದು ವಿದ್ಯೆಯನ್ನು ನೀವು ತಿಳ್ಕೋಬೇಕು. ತಿಳಿದ ಮೇಲೆ ಹಲವರಿಗೆ ತಿಳಿಸ್ಬೇಕು. ಆವಾಗ ಮಾತ್ರ ಈ ಥರದ್ದೂ ಕೂಡ ಒಂದು ಚಿಕಿತ್ಸೆ ಇದೆ ಅಂತಂದು ಗೊತ್ತಾಗ್ತದೆ. ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಚಿಕಿತ್ಸೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.